ಆಕಾಶವಾಣಿ ಕುವೆಂಪು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಚಿದಾನಂದಗೌಡ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಜಗದ ಕವಿ ಯುಗದ ಕವಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಿವಮೊಗ್ಗದ ಕಣ್ಮಣಿ ಕುವೆಂಪು ಅವರನ್ನು ನೆನೆಸ್ಕೊಳ್ತಾನೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರೇ ಡಾಕ್ಟರ್ ಕೆ ಚಿದಾನಂದಗೌಡ ಅವರು. ಚಿದಾನಂದಗೌಡ ಅವರ ನಮಸ್ಕಾರ. ನಮಸ್ಕಾರ. ತಾವು ಸುಳ್ಯದಲ್ಲಿ ಹುಟ್ಟಿದ್ರಿ? ಹೌದು, ಸುಳ್ಯದ ಸಮೀಪದ ಚೊಕ್ಕಾಡಿ ಎನ್ನುವ ಗ್ರಾಮದಲ್ಲಿ. ಚೊಕ್ಕಾಡಿ ಎನ್ನುವ ಗ್ರಾಮದಲ್ಲಿ 1942 ಜೂನ್ 15 ಹುಟ್ಟಿದಂಥವರು. ನಾಸಾವನ್ನು ನೋಡಿದ್ರಿ. ಹಾಗೇನೆ ಹಲವಾರು ಗೆಸ್ಟ್ ಫ್ಯಾಕಲ್ಟಿಯಾಗಿ ದೇಶ ವಿದೇಶಗಳಲ್ಲಿ, ವಿಶೇಷವಾಗಿ ಇತ್ತೀಚೆಗೆ ಪ್ರಚಲಿತವಿರತಕ್ಕಂತಹ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮಗಳನ್ನು ತಾವು ರಿಸರ್ಚ್ ಮಾಡಿದ್ರಿ. ಅದೇ ರೀತಿಯಲ್ಲಿ ಸ್ಪೇಸ್ನಲ್ಲಿ ರಿಸರ್ಚ್ ಮಾಡಿದ್ರಿ, ಟೆಕ್ನಾಲಜಿಯಲ್ಲಿ ರಿಸರ್ಚ್ ಮಾಡಿದ್ರಿ, ಅದಕ್ಕಿಂತ ವಿಶೇಷವಾಗಿ ಸಾಹಿತ್ಯದಲ್ಲಿಯೂ ಕೂಡ ಕೃಷಿ ಮಾಡಿದ್ರಿ. ಈ ಎಲ್ಲ ವಿಶೇಷತೆಗಳನ್ನು ಒಂದೊಂದಾಗಿ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತಾ ಹೋಗೋಣ. ಆರಂಭದಲ್ಲಿ ತಮ್ಮ ಬಾಲ್ಯದಿಂದನೇ ಪ್ರಾರಂಭ ಮಾಡ್ಬೋಣ ಡಾಕ್ಟರ್ ಚಿದಾನಂದಗೌಡ್ರೆ. ಆಗಲಿ. ಚೊಕ್ಕಾಡಿಯಲ್ಲಿ ತಮ್ಮ ಜನನದಿಂದ ಒಂದು ಸ್ವಲ್ಪ ಈ ಕಲಿಕೆಯಿಂದ ನಾಸಾದವರೆಗೆ ಹೋಗಿದ್ದಂತಹ ಒಂದು ಪ್ರಯತ್ನವನ್ನು ಆರಂಭದಲ್ಲಿ ಹೇಳ್ಬೋಣ. ನಾನು ಹುಟ್ಟಿದ್ದು ಹಳ್ಳಿಯಲ್ಲಿ, ಚೊಕ್ಕಾಡಿಯಲ್ಲಿ. ಆಮೇಲೆ ನಾನೆಲ್ಲ ನನ್ನ ಓದನ್ನು ಪ್ರಾರಂಭಿಸಿದ್ದು ಸುಳ್ಯ ಅಂತ ಚೊಕ್ಕಾಡಿಗೆ ಹತ್ತಿರದ ದೊಡ್ಡ ಊರದು, ಸುಳ್ಯದಲ್ಲಿ. ಅಲ್ಲಿ ನಾನು ಹೈಸ್ಕೂಲ್ವರೆಗೆ ಓದಿದೆ. ಅಲ್ಲಿ ಓದಿದ ಮೇಲೆ ಆಗ PUC ಇರಲಿಲ್ಲ ಸುಳ್ಯದಲ್ಲಿ, ಸುಳ್ಯದಲ್ಲಿ. ನಾನು PUCಗಾಗಿ ಸೈಂಟ್ ಎಲೋಷಿಯಸ್ ಕಾಲೇಜ್ ಮಂಗಳೂರಿಗೆ ಹೋದೆ. ಅಲ್ಲಿ ಆಗ PUC 1 ವರ್ಷದ ಕೋರ್ಸ್, ಅದು 1 ವರ್ಷ ಮುಗಿಸಿ ಆಮೇಲೆ ಎಂಜಿನಿಯರಿಂಗ್ ಮಾಡಲು ಬೆಂಗಳೂರಿನ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜನ್ನು ನಾನು ಸೇರಿದೆ. ಅದನ್ನು 59ರಲ್ಲಿ ಸೇರಿದೆ. 1964ರಲ್ಲಿ ನಾನು BE ಪದವಿಯನ್ನು ಪಡೆದೆ. ಅದಾದ ಮೇಲೆ 2 ವರ್ಷಗಳ ಕಾಲ ನಾನು NIE ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು ಅಂತ ನಾನು MS ಯೂನಿವರ್ಸಿಟಿ ಬರೋಡಕ್ಕೆ ಹೋದೆ. ಹಾಗೆ ನಾನು ಗುಜರಾತಿನ ಬರೋಡದಲ್ಲಿ 2 ವರ್ಷ ಇದ್ದು ಅಲ್ಲಿ ನಾನು MTech ಪದವಿಯನ್ನು ನಾನು ಅಲ್ಲಿ ಪಡೆದೆ. ಅದಾದಮೇಲೆ ನಾನು ಜಯಚಾಮರಾಜ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾನು ರೀಡರ್ ಆಗಿ ಸೇರಿದೆ, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಸೇರಿದೆ. ಅಲ್ಲಿ ನಾನು ಕೆಲವು ವರ್ಷ ಕೆಲಸ ಮಾಡಿದ ಬಳಿಕ 1975ರಲ್ಲಿ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನ, ಅದನ್ನು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ, ಅಲ್ಲಿ PhD ಮಾಡಲು ನಾನು ಸೇರಿದೆ. ನಾನು 78ರಲ್ಲಿ ನಾನು PhDಯನ್ನು ಮುಗಿಸಿದೆ. ಅದಾದಮೇಲೆ ನಾನು 1981ರಲ್ಲಿ ನನಗೆ ಅಮೇರಿಕಾದ ನಾಸಾ ಸಂಸ್ಥೆಯಿಂದ ನನಗೊಂದು ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಫೆಲೋಶಿಪ್ ಕೊಟ್ಟರು, 2 ವರ್ಷದ ಇದು. ಆ 2 ವರ್ಷವನ್ನು ನಾನು ನ್ಯೂಯಾರ್ಕ್ ನಗರದಲ್ಲಿ ಕಳೆದು ನಾಸಾದಲ್ಲಿ ನಾನು 2 ವರ್ಷ ಅಲ್ಲಿ ಇದ್ದೆ. ಅದಾದ ಬಳಿಕ 1989ರಲ್ಲಿ ನನಗೆ ಪ್ಯಾರಿಸ್ಸಿನ ಒಂದು ರಿಸರ್ಚ್ ಸಂಸ್ಥೆಯಿಂದ 1 ವರ್ಷದ ಒಂದು ಫೆಲೋಶಿಪ್ ಸಿಕ್ಕಿತ್ತು. ಹಾಗಾಗಿ ನಾನು 1 ವರ್ಷ ಪ್ಯಾರಿಸ್ ನಗರದಲ್ಲೂ ಕೂಡ ಇದ್ದೆ. ಅದಾದ ಬಳಿಕ ನಾನು ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಓದಲು ಅನೇಕ ದೇಶಗಳನ್ನೆಲ್ಲ ನಾನು ಸುತ್ತಿದ್ದೇನೆ. ಯುರೋಪನ್ನು ನಾನು ಸುತ್ತಿದ್ದೇನೆ. ಆಮೇಲೆ ನಮ್ಮ ಏಷ್ಯಾ ಖಂಡದಲ್ಲಿ ಅನೇಕ ದೇಶಗಳಿಗೆ ನಾನು ಹೋಗಿದ್ದೇನೆ. ಆಮೇಲೆ ಚೈನಾ ದೇಶದಲ್ಲೂ ಕೂಡ ನಾನು ಒಂದು ಸೆಮೆಸ್ಟರ್ ಕಾಲ, ಒಂದು 4 ತಿಂಗಳ ಕಾಲ ಅಲ್ಲೂ ಕೂಡ ಕಂಪ್ಯೂಟರ್ ಸಂಬಂಧಪಟ್ಟ ಪಾಠಗಳನ್ನೆಲ್ಲ ಚೀನಾದ ವಿದ್ಯಾರ್ಥಿಗಳಿಗೆ ಮಾಡಿದ್ದೇನೆ ನಾನು. ಈ ಎಲ್ಲ ಒಂದು ರೀತಿಯಲ್ಲಿ ತಮ್ಮ ಒಂದು ಸುಳ್ಯದಿಂದ ನಾಸಾದವರೆಗಿನ ಹೋಗಿನ ಪ್ರಯಾಣವನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ರಿ. ಹಾಗೆಯೇ ಡಾಕ್ಟರ್ ಚಿದಾನಂದಗೌಡ್ರೆ, ಇಲ್ಲಿ ಒಂದು ತಾರಿಣಿಗೂ ನಿಮಗೆ ಪರಿಚಯ ಹೇಗಾಯಿತು? ಆ ಪರಿಚಯವಾದ್ದು ಒಬ್ಬರು ಡಾಕ್ಟರ್ ಪ್ರಭುಶಂಕರ್ ಅಂತ, ಅವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮೊದಲನೇ PhD ವಿದ್ಯಾರ್ಥಿಯವರು. ಅವರು, ನಾನು ಅಲ್ಲಿ ಜಯಚಾಮರಾಜ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರು ಪ್ರಸಾರಾಂಗದಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರು ಮೈಸೂರಿನಲ್ಲಿ ಪ್ರಸಾರಾಂಗದಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರಿಗೂ ನಮ್ಮ ತಂದೆಯವ್ರಿಗೂ ತುಂಬ ಚೆನ್ನಾಗಿ ಪರಿಚಯ ಇತ್ತು. ನಮ್ಮ ತಂದೆಯವರು ಅಚ್ಚಕನ್ನಡದ ನುಡಿಕೋಶ ಎಲ್ಲ ಮಾಡಿದರು, ಅಚ್ಚಕನ್ನಡದ 2 ಕಾವ್ಯಗಳನ್ನೆಲ್ಲ ಮಾಡಿದರು. ಹಾಗಾಗಿ ಕನ್ನಡದ ಹೆಚ್ಚಿನ ಪ್ರಾಧ್ಯಾಪಕರುಗಳಿಗೆ ಅವರ ಪರಿಚಯ ಇತ್ತು. ಹಾಗಾಗಿ ಪ್ರಭುಶಂಕರ್ ಅವರಿಗೂ ನಮ್ಮ ತಂದೆಯವರ ಪರಿಚಯ ಇತ್ತು. ಆಮೇಲೆ ನನ್ನ ಪರಿಚಯ ಆಯಿತು. ಅದಾದಮೇಲೆ ಅವರು ಒಂದು ದಿನ ಇದಕ್ಕಿದ್ದಾಗ ನನ್ನ ಹತ್ರ ಕೇಳಿದರು, ಅವರು ನಿಮ್ಮ ಕುವೆಂಪು ಅವರಿಗೆ ತಾರಿಣಿ ಅಂತ ಮಗಳಿದ್ದಾಳೆ, 2ನೇ ಮಗಳು, ಅವರ ಮೊದಲನೇ ಮಗಳಿಗೆ ಮದುವೆ ಆಗಿದೆ,
ನೀವು ಎರಡನೇ ಮಗಳಿದೆ, ಅವರನ್ನು ನೀವು ಮದುವೆ ಆಗುವ ಬಯಕೆ ನಿಮಗಿದ್ದರೆ ನಾವು ಎಲ್ಲ ಮುಂದುವರಿಬೋದು ಅಂತ ಹೇಳಿದರು. ನಾನು ಅದನ್ನು ನಮ್ಮ ಮನೆಯವರು ಕೂಡ ಹುಡುಕ್ತಿದ್ದಾರೆ, ಯೋಗ್ಯವಾದ ಕನ್ಯೆಗಾಗಿ ಹುಡುಕ್ತಿದ್ದಾರೆ ಅಂತ ನಾನು ಹೇಳಿದೆ. ಹಾಗಾದ್ರೆ ಬನ್ನಿ ನಾವು ಕುವೆಂಪು ಅವರ ಮನೆಗೆ ಒಂದಿನ ಹೋಗೋಣ ಅಂತೇಳಿ ನಾನು ಒಂದು ಸಂಜೆ ಅಲ್ಲಿ ಕರ್ಕೊಂಡು ಹೋದರು. ಕುವೆಂಪು ಅವರ ಮನೆಗೆ ಉದಯರವಿ ಕರ್ಕೊಂಡು ಹೋದರು. ಅಲ್ಲಿ ನಾವು ಕುಳಿತಿದ್ದಾಗ ಆಮೇಲೆ ತಾರಣಿಯವರೇ ನಮಗೆಲ್ಲ ಕಾಫಿ ಆಮೇಲೆ ತಿಂಡಿ ಏನೆಲ್ಲ ತಂದು ಕೊಟ್ಟು, ಆಗಿನ ಕಾಲದ ಶಾಸ್ತ್ರವನ್ನು ಆ ರೀತಿಯಲ್ಲಿ ಮಾಡಿಸ್ಬಿಟ್ಟು ಹೌದು, ಹಾಗೆ ಮಾಡಿ ಆಮೇಲೆ ನಾನು ಪ್ರಭುಶಂಕರ್ಗೆ ಹೇಳಿದೆ ನನಗೆ ಒಪ್ಪಿಗೆ ಆಗಿದೆ, ನಮ್ಮ ತಂದೆ ತಾಯಿ ಎಲ್ಲ ಬಂದು ನೋಡಬೇಕು, ಅವರಿಗೂ ಒಪ್ಪಿಗೆ ಆಗಬೇಕು ಅಂತ ಹೇಳಿದ ಮೇಲೆ ನಮ್ಮ ತಂದೆ ತಾಯಿನೂ ಕೂಡ ಒಂದಿನ ಕುವೆಂಪು ಮನೆಗೆ ಬಂದಿದ್ದರು. ಅವರೆಲ್ಲ ಬಂದು ಮಾತಾಡಿ ಆದಮೇಲೆ ಎಲ್ರಿಗೂ ಒಪ್ಪಿಗೆ ಆಗಿ ನಮ್ಮ ಮದುವೆ ನಡೆಯಿತು. ಸುಳ್ಯದಿಂದ ಶಿವಮೊಗ್ಗದ ನಂಟು ಬೆಳೀತು. ಹೌದು ಹೌದು. ಈಗ ಶಿವಮೊಗ್ಗದ ನಂಟು ಬೆಳೀತು ಅನ್ನೋದಕ್ಕಿಂತ ನಮ್ಮ ಶಿವಮೊಗ್ಗದವರು ಅಂತ ಅಂದ್ಕೂಡಲೇ ನಮಗೆಲ್ಲ ಕುವೆಂಪು ಒಂದು ರೀತಿಯಲ್ಲಿ ದೈವ ಸ್ವರೂಪ. ಅವರನ್ನ ತಾವು ಕಣ್ಣಾರೆ ಕಂಡವರು, ಅದಕ್ಕಿಂತ ಹೆಚ್ಚಾಗಿ ತಮ್ಮ ಮಾವನವರು. ಕುವೆಂಪು ಮತ್ತು ನಿಮ್ಮ ಒಡನಾಟ ಹೇಗಿತ್ತು ಡಾಕ್ಟರ್ ಚಿದಾನಂದ ಗೌಡ್ರು? ನೀವು ಕಂಡಂತೆ ಕುವೆಂಪು? ನಾನು ಕಂಡಂತೆ ಕುವೆಂಪು ಅಂದರೆ ನಾವು ಪ್ರಾರಂಭದಲ್ಲಿ ಮೈಸೂರಲ್ಲೇ ಮದುವೆ ಆದಮೇಲೆ ಬೇರೆ ಒಂದು ಮನೆಯಲ್ಲೇ ಇದ್ವಿ ನಾವು. ಅದಾದಮೇಲೆ ನಾವು 1981ರಲ್ಲಿ ನಾನು ನಾಸಾ ಸಂಸ್ಥೆಯಲ್ಲಿ ರಿಸರ್ಚ್ ಮಾಡೋಕ್ಕಿಂತ ನ್ಯೂಯಾರ್ಕಿಗೆ ಹೋದ್ವಿ. ಆಗ ನಾವಿಬ್ಬರು ನ್ಯೂಯಾರ್ಕಲ್ಲಿದ್ವಿ, ನಮ್ಮ ಮಗಳು ಕೂಡ ಅಲ್ಲಿ ನ್ಯೂಯಾರ್ಕಲ್ಲೇ ಇದ್ಲು. ಆಗ 3 ಜನ ಅಲ್ಲೇ ಇದ್ವಿ ನಾವು. ಆಗ ಅದಾದ ಮೇಲೆ ಒಂದು ವರ್ಷ ನಾವು ಹೋಗಿ 1 ವರ್ಷ ಆಗಿರ್ಬೋದು, ಅಷ್ಟರಲ್ಲಿ ಕುವೆಂಪು ಅವರ ಶ್ರೀಮತಿಯವರು ತೀರ್ಕೊಂಡಾದ್ಮೇಲೆ ಆಮೇಲೆ ನಾನು ನಮ್ಮ ಶ್ರೀಮತಿಯವರೆಲ್ಲ ಮಾತಾಡಿಕೊಂಡು ಅಲ್ಲಿ ನಮ್ಮ ಮಿಸ್ಸಸ್ ಅಲ್ಲಿಗೆ ಮೈಸೂರಿಗೆ ಹೋದರೆ ಕುವೆಂಪು ಅವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ನಾವು ಎಲ್ಲ ಮಾತಾಡಿಕೊಂಡ್ವಿ. ಹಾಗಾಗಿ ನಾನು ಅಲ್ಲಿ 2 ವರ್ಷ ಇದ್ದರೂ ಕೂಡ ನಮ್ಮ ಶ್ರೀಮತಿಯವರು ಮತ್ತು ನಮ್ಮ ಮಗಳು 1 ವರ್ಷದಲ್ಲೇ ಮತ್ತೆ ಮೈಸೂರಿಗೆ ಹಿಂತಿರುಗಿ ಅವರು ಕುವೆಂಪು ಅವರಿಗೆ ಮನೆಯಲ್ಲೇ ಅವ್ರ ಜೊತೆನೇ ಇದ್ದರು. ಯಾಕಂದರೆ ಅವರ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇದ್ದರು. ಹಾಗಾಗಿ ನಮ್ಮ ಮಿಸ್ಸಸ್ ಮತ್ತು ಮಗಳು ಅಲ್ಲೇ ಕುವೆಂಪು ಅವ್ರ ಜೊತೆನೇ ಉದಯರವಿಯಲ್ಲಿ ಅವರು ಉಳ್ಕೊಂಡ್ರು. ಅದಾದಮೇಲೆ 1 ವರ್ಷದ ಬಳಿಕ ನಾನು ಮತ್ತೆ ಹಿಂದೆ ಬಂದೆ. ನನಗೆ ಅಲ್ಲಿ 2 ವರ್ಷ ನಾನು ನಾಸಲ್ಲಿ ಕೆಲಸ ಮಾಡಿದ್ಮೇಲೆ ನನಗೆ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳೆಲ್ಲ ಸಿಕ್ಕಿತ್ತು ಅಲ್ಲೇ ಅಮೇರಿಕಾದಲ್ಲೇ. ಬಟ್ ನನಗೆ ಅಲ್ಲೇ ಅಮೇರಿಕದಲ್ಲಿದ್ದು ನಾನು ಪ್ರಾಯಶಃ ಅಲ್ಲೇ ಪ್ರಜೆನೇ ಆಗ್ತಿದ್ನೇನೋ ಗೊತ್ತಿಲ್ಲ. ಹಾಗೆ ನನಗೆ ಅಲ್ಲಿ ಇರೋಕ್ಕೆ ಇಷ್ಟ ಇರಲಿಲ್ಲ. ನಾನು ಭಾರತದಲ್ಲಕ್ಕೆ ಹಿಂದೆ ಬಂದು ಏನು ನಮ್ಮಿಂದ ಸಹಾಯ ಆಗ್ಬೋದು ಅದನ್ನು ಮಾಡೋಕ್ಕೆ ಭಾರತಕ್ಕೆ ಹೋಗಬೇಕು ಅನ್ನೋ ಉದ್ದೇಶ ನನಗಿತ್ತು. ಹಾಗಾಗಿ 1-2 ವರ್ಷ ಆದಮೇಲೆ ನಾನು ಮತ್ತೆ ಕರ್ನಾಟಕದ ಮಣ್ಣಿನ ವಾಸನೆ ನಿಮ್ಮನ್ನು ಬಿಡಲಿಲ್ಲ, ಅಮೆರಿಕದಿಂದ ಇಲ್ಲಿ ಹೇಳ್ಕೊಂಡು ಬಂತು. ಹಾಗಾಗಿ ಮತ್ತೆ ನಾನು ಕೂಡ 2 ವರ್ಷ ಬಂದಾಗ ನಮ್ಮ ಶ್ರೀಮತಿಯವರು ಮತ್ತು ಮಗಳ ಕುವೆಂಪು ಜೊತೆನೇ ಅವರು ಇದ್ರಲ್ಲ, ಆಗ ನಾನು ಕೂಡ ಅಲ್ಲಿಗೆ ಬಂದು ಹೌದು. ಹಾಗಾಗಿ ಅದರಿಂದ ನಮ್ಮ ಶ್ರೀಮತಿಯವರಿಂದಾಗಿ ಕುವೆಂಪು ಅವರಿಗೆ ಸೇವೆ ಮಾಡೋಕ್ಕೆ ಸಾಧ್ಯ ಆಯಿತು. ಅವರು ತುಂಬ ಸೇವೆ ಮಾಡಿದರು. ಅವರು ಸಾಮಾನ್ಯವಾಗಿ ಪ್ರತಿಯೊಬ್ಬ ತಂದೆ ತಾಯಿಯವರು ಇಷ್ಟಪಡುವಂಥದ್ದು ತಮ್ಮ ಕೊನೆಯ ಕಾಲದಲ್ಲಿ ತಮ್ಮ ಮಕ್ಕಳು ತಮ್ಮ ಹತ್ರ ಇರಬೇಕು ಅಂತ. ಆ ಕುವೆಂಪು ಅವರ ಆಸೆಯನ್ನು ತಾವಿಬ್ಬರು ಸೇರಿ ಈಡೇರಿಸಿದಿರಿ. ಆ ಒಂದು ಭಾಗ್ಯ ನಿಮಗೂ ಕೂಡ ಸಿಕ್ಕಿದೆ ಡಾಕ್ಟರ್ ಚಿದಾನಂದ ಗೌಡ್ರೆ. ಇನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಸಾಮಾನ್ಯವಾಗಿ ಹೇಳೋದು ಅಂತಂದರೆ ಕನ್ನಡದಲ್ಲಿ ವೈಜ್ಞಾನಿಕ ಲೇಖನಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದರ ಒಂದು ಕೊರತೆಯನ್ನು ಪೂರೈಸುವುದಕ್ಕೂ ಕೂಡ ನೀವು ಒಂದು ರೀತಿಯಲ್ಲಿ ಕುವೆಂಪು ಅವರ ಅಳಿಯಾಗಿ ಸಾಹಿತ್ಯದ ಪ್ರಕಾರಕ್ಕೂ ಕೂಡ ಇಳಿದುಬಿಟ್ರಿ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದು ನಮ್ಮ ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ತುಂಬ ಹತ್ತಿರದ ಅದು ಕಾಲೇಜ್. ಅಲ್ಲಿದ್ದಾಗ ಅಲ್ಲಿ ಕನ್ನಡ ವಿಶ್ವಕೋಶ ಅದ ಕೆಲಸ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಆ ವಿಶ್ವಕೋಶದ ಸಂದರ್ಭದಲ್ಲಿ ಅವರಿಗೆ ಅನೇಕ ರೀತಿಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಲೇಖನಗಳೆಲ್ಲ ಬೇಕಾಗಿದ್ದವು. ಹಾಗಾಗಿ ಆ ಥರ ಲೇಖನ, ಕಂಪ್ಯೂಟರ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಲೇಖನ ನೀವು ಬರ್ಕೊಡ್ತೀರೋ ಅಂತ ನಮ್ಮನ್ನು ಅಲ್ಲಿ ಸಂಪಾದಕರು ಎಲ್ಲ ಕೇಳ್ತಾಯಿದ್ರು. ಆಗ ನಾನು ಆ ಥರ ಲೇಖನಗಳನ್ನೆಲ್ಲ ಬರ್ಕೊಡ್ತಿದ್ದೆ ಅವರಿಗೆ. ಅದರಲ್ಲಿಯೂ ಕೂಡ ಕನ್ನಡದಲ್ಲಿ ಬರೆಯುವುದು ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಅಂತ ಅನಿಸಲಿಲ್ವಾ? ನನಗೆ ಕಷ್ಟ ಆಗಲಿಲ್ಲ, ಯಾಕಂದರೆ ನಮ್ಮ ತಂದೆ ಕನ್ನಡ ಪಂಡಿತರಾಗಿದ್ದರು. ಹಾಗಾಗಿ ಅದಲ್ಲದೆ ನಾನು ಕನ್ನಡದಲ್ಲಿ ಆಗಲೇ ಹೈಸ್ಕೂಲಲ್ಲಿ ಇದ್ದಾಗಲೇ ಕೆಲವೆಲ್ಲ ಧಾರಾವಾಹಿಗಳನ್ನು ಬರೆದಿದ್ದೆ, ಕವನಗಳನ್ನೆಲ್ಲ ಬರೆದಿದ್ದೆ. ನಾನು ಆಗ ಹೈಸ್ಕೂಲಲ್ಲಿ ಇದ್ದಾಗಲೇ ಬರೆದಿದ್ದೆ. ಅಂದರೆ ಸಾಹಿತ್ಯದ ಗಂಧ ಗಂಧ ಇತ್ತು. ಅದಲ್ಲದೆ ಭಾಷೆ, ನಮ್ಮ ತಂದೆಯವರಿಂದಾಗಿ ನನ್ನ ಭಾಷಾ ಜ್ಞಾನ ಹೆಚ್ಚಾಯಿತು, ಕನ್ನಡದ ಭಾಷಾ ಜ್ಞಾನ ಹೆಚ್ಚಾಯಿತು. ಯಾಕಂದರೆ ಅವರು ಕನ್ನಡ ಪಂಡಿತರಾಗಿದ್ದವರು. ಹಾಗಾಗಿ ಅದರ ಭಾಷಾ ಜ್ಞಾನ ಹೆಚ್ಚಾಯಿತು. ಹಾಗಾಗಿ ನನಗೆ ಲೇಖನ ಬರೆಯೋದು ಕಷ್ಟ ಅಂತ ಅನಿಸ್ಲಿಲ್ಲ. ಅದಲ್ಲದೆ ಕುವೆಂಪು ಅವರು ಹೇಳ್ತಾಯಿದ್ರು ಅಂತ, ನಾವು ವಿಜ್ಞಾನದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಲೇಖನ ಬರೀಬೇಕು ಅಂತಾದರೆ ಕೆಲವು
ಹೊಸ ಪದಗಳನ್ನು ಸಾಧ್ಯ ಆದರೆ ಮಾಡ್ಕೊಳ್ಬೇಕು, ಇಲ್ಲದ್ರೆ ಅದೇ ಪದಗಳನ್ನು ಉಪಯೋಗಿಸ್ಕೊಳ್ಬೇಕು. ಹೌದು, ನಾವು ನಮ್ಮ ಪದಗಳೇ ಆಗಿಬಿಡ್ತವೆ, ಅದು ನಾವು ಉಪಯೋಗಿಸಿದರೆ ನಮ್ಮ ಪದಗಳಿಗೆ ಆಗಿಬಿಡುತ್ತವೆ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ರು. ಹಾಗಾಗಿ ಕೆಲವು ಸಾಧ್ಯ ಆದರೆ ಎಲ್ಲ ಟಂಕಿಸ್ತಾ ಇದ್ವಿ ಪದಗಳನ್ನು, ಇಲ್ಲವಾದರೆ ಇಂಗ್ಲೀಷ್ ಪದಗಳನ್ನೇ ತಗೊಳ್ತಾ ಇದ್ವಿ, ಆಮದು ಮಾಡಿಕೊಂಡು ಅದನ್ನು ಮಾಡಿ ಬರೀಕ್. ಹಾಗಾಗಿ ಏನು ಕಷ್ಟ ಅಂತ ನನಗೆ ಆಗಲೂ ಅನಿಸ್ಲಿಲ್ಲ, ಈಗಲೂ ಅನಿಸಲ್ಲ. ಹೌದು, ತಾವು ಈಗಲೂ ಕೂಡ ಸುಮಾರು ಒಂದು 13 ಈ ತರಹದ ಲೇಖನ ಗ್ರಂಥಗಳನ್ನೇ ಬರೆದಿದ್ದೀರಿ. ಅದು ಕೂಡ ಈ ಒಂದು ಗಣಕಯಂತ್ರಕ್ಕೆ ಅಥವಾ ಗಣಕಕ್ಕೆ ಸಂಬಂಧಪಟ್ಟಂತಹ ಒಂದು ಲೇಖನಗಳು ತಮ್ಮಿಂದ ಸೃಷ್ಟಿಯಾಗಿವೆ. ಇನ್ನು ನಾಸಾ ಅಂತಂದ ಕೂಡಲೇ ನಮಗೆಲ್ಲ ಒಂದು ಕಲ್ಪನೆ ಇದೆ ಡಾಕ್ಟರ್ ಚಿದಾನಂದ ಗೌಡ್ರೆ, ಏನು ಅಂತಂದರೆ ಸ್ಯಾಟಲೈಟ್ ಈಗ ಬಿಡಿ ಇಸ್ರೋ ಬಂದಿರೋದ್ರಿಂದ ಭಾರತ ಒಂದು ರೀತಿಯಲ್ಲಿ ಗಗನಯಾನದಲ್ಲಿ ಮುಂಚೂಣಿಯಲ್ಲಿರುವಂಥದ್ದು. ಆದರೆ ತಮ್ಮ ಒಂದು ಕಾಲಾವಧಿಯಲ್ಲಿ ಅಂದರೆ ಈ ಒಂದು 15-20 ವರ್ಷದ ಹಿಂದೆ ನಮಗೆಲ್ಲ ನಾಸಾ ಅಂತಂದರೆ ಒಂದು ರೀತಿಯಲ್ಲಿ ಕಲ್ಪನೆ. ನಾಸಾ ಹೇಗೆ ಕೆಲಸ ಮಾಡುತ್ತೆ? ನಾಸಾ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದು ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಅದು ಅವರು ಮಾಡ್ತಾ ಇರೋದು ಈ ಸ್ಪೇಸ್ಗೆ ಸಂಬಂಧಪಟ್ಟ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಅನೇಕ ಸಂಶೋಧನೆಗಳನ್ನು ಅವರು ಮಾಡ್ತಾಯಿದ್ರು. ಅಂಥ ಸಂಶೋಧನೆಗಳಲ್ಲೇ ಒಂದು ಮುಖ್ಯವಾದಂದರೆ ಉಪಗ್ರಹಗಳನ್ನು ಕಳಿಸುವಂಥದ್ದು, ಅಥವಾ ಆಮೇಲೆ ಚಂದ್ರಲೋಕಕ್ಕೆ ಹೋಗುವಂಥದ್ದು, ಮುಂದೆ ಮಂಗಳಲೋಕಕ್ಕೂ ಹೋಗುವ ಅಭಿಪ್ರಾಯ ಇದೆ ಅವರಿಗೆ. ಹೀಗೆ ಬಾಹ್ಯಾಕಾಶದ ಅವರು ಸಂಶೋಧನೆ ಎಲ್ಲ ಮಾಡ್ತಾಯಿದ್ರು. ಅಂದರೆ ಅವರಿಗೆ ಅಲ್ಲಿ ತುಂಬ ವಿಧವಾದ ಈ ಡೇಟಾ ಅಂತ ಹೇಳ್ತಾರೆ, ತುಂಬ ವಿಧವಾದ ಅವರಿಗೆ ಡೇಟಾಗಳನ್ನು ಅವ್ರು ಪ್ರೋಸೆಸ್ ಮಾಡಬೇಕು. ಚಂದ್ರನ ಕುರಿತಾದ ಡೇಟಾಗಳನ್ನಾಗ್ಬೋದು, ಅಥವಾ ಚಂದ್ರಲೋಕಕ್ಕೆ ಹೋದರೆ ಭೂಮಿಯ ಕುರಿತಾದ ಡೇಟಾಗಳನ್ನೆಲ್ಲ ಪಡಿಬೇಕು, ಇಮೇಜ್ ಪಡಿಬೇಕು, ಅದನ್ನೆಲ್ಲ. ಅದರ ಕುರಿತಾಗಿ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ PhD ಮಾಡ್ತಿದ್ದಾಗ ನಾನು ಆ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೆ. ನಾನು ಅದರಲ್ಲಿ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ಪ್ಯಾಟರ್ನ್ ರೆಕಗ್ನಿಷನ್ ಅಂದರೆ ಈ ಥರ ಮಾಹಿತಿಗಳೆಲ್ಲ ಸಿಗುತ್ತಲ್ಲ, ಅದನ್ನು ಅದು ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಪ್ಯಾಟರ್ನ್ ರೆಕಗ್ನಿಷನ್ ಅಂತ. ಅಂತಹ ಪ್ಯಾಟರ್ನ್ ರೆಕಗ್ನಿಷನ್ ಕ್ಷೇತ್ರದಲ್ಲಿ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ PhD ಪಡೆದಿದ್ದೆ. ಅದು ಅಲ್ಲದೆ ಕೆಲವು 4-5 ಅತ್ಯುತ್ತಮವಾದಂಥ ರಿಸರ್ಚ್ ಪೇಪರ್ಗಳನ್ನು ಕೂಡ ಪಬ್ಲಿಷ್ ಮಾಡಿದ್ದೆ. ಆ ವಿಧಾನಗಳನ್ನು ಬಳಸಿ ಏನು ಅವರು ಅಲ್ಲಿಯ ವಿಜ್ಞಾನಿಗಳು ದತ್ತಾಂಶಗಳನ್ನೆಲ್ಲ ಪಡಿತಾರೋ ಅದನ್ನು ನಾವು ಒಂಥರ ಎಫಿಷಿಯೆಂಟಾಗಿ ಅದನ್ನು ಪ್ರೋಸೆಸ್ ಮಾಡ್ಬೋದು, ಆ ಥರ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತು. ಆ ಸಮಯದಲ್ಲಿ ಈ ನಾಸಾದವರು ಏನು ಮಾಡ್ತಾಯಿದ್ರು, ಪ್ರತಿ ವರ್ಷ ಕೂಡ ಕೆಲವು ರಿಸರ್ಚ್ ಫೆಲೋಶಿಪ್ಪನ್ನು ಅವರು ಪ್ರಕಟ ಮಾಡ್ತಾಯಿದ್ರು ವಿಶ್ವದಾದ್ಯಂತ. ಒಂದು 10, 20, 30 ಆ ಥರ ಸ್ಕಾಲರ್ಶಿಪ್ಪನ್ನು. ಅದಕ್ಕೆ ಯಾರು ಕೂಡ ತಮ್ಮ ರಿಸರ್ಚ್ ಪ್ರಪೋಸಲ್ನ ಕಳಿಸ್ಬೋದು, ಈ ಥರ ಅದಕ್ಕೆ ಸಂಬಂಧಪಟ್ಟದೇ ಆಗಬೇಕು ಅದನ್ನು. ಅದಕ್ಕೆ ನಾನು ಈ ಥರ ಇದರಲ್ಲಿ ನಾವು ಏನು ಈ ಸಿಗ್ನಲ್ಸ್ ಎಲ್ಲ ಸಿಗುತ್ತಲ್ಲ, ಭೂಮಿಗೆ ಸಂಬಂಧಪಟ್ಟದ್ದು, ಚಂದ್ರನಿಗೆ ಪಟ್ಟದ್ದು, ಅದನ್ನೆಲ್ಲ ಹೇಗೆ ನಾನು PhD ಮಾಡಿದ್ನ ಇದನ್ನು ಆ ಮೆಥಡನ್ನು ಉಪಯೋಗಿಸ್ಬಿಟ್ಟು ಹೇಗೆ ನಾವು ಅದನ್ನೆಲ್ಲ ಪ್ರೋಸೆಸ್ ಮಾಡ್ಬೋದು ಸಿಗ್ನಲ್ಗಳಂತೆಲ್ಲ ಹೇಳಿ ಒಂದು ಪ್ರಪೋಸಲ್ ಕಳಿಸಿ ನಾನು ಏನು ಪ್ರಕಟ ಮಾಡಿದ್ದ ಕೆಲವು ಸಂಶೋಧನಾ ಲೇಖನಗಳು, ಅದರ ಪ್ರತಿಗಳನ್ನು ಕೂಡ ಅವ್ರಿಗೆ ಕಳಿಸಿದ್ದೆ ನನ್ನ ಇದರಲ್ಲಿ. ಆ ಥರ ಬೇರೆ ಬೇರೆ ದೇಶಗಳಿಂದೆಲ್ಲ ಕಳಿಸ್ತಾರೆ ಜನಗಳೆಲ್ಲ. ಸೊ ಅವ್ರಿಗೆ ತುಂಬ ಒಂದು ಇದ್ದರೆ ಅದರ 10 ಪಾಲು ಹೆಚ್ಚು ಇದೆಲ್ಲ ಬರುತ್ತೆ ಅವರಿಗೆ. ಕಳಿಸಿದ್ರು, ಅದೇನೋ ದೇವರ ಅನುಗ್ರಹ ಏನೋ ನಂದು ಒಂದು ಸೆಲೆಕ್ಷನ್ ಆಯಿತು. ಅದು ಸೆಲೆಕ್ಷನ್ ಆಗಿ, ಹಾಗಾಗಿ ನಾವು ಅಲ್ಲೇನೆಂದರೆ ಆ ಥರ ಸೆಲೆಕ್ಷನ್ ಆದರೆ ಅವರ ಮನೆಯವರಿಗೆ, ಮಕ್ಕಳಿಗೆಲ್ಲ ಅವರು ಇದು ಕೊಡ್ತಾರೆ, ಟ್ರಾವೆಲಿಂಗ್ ಇದು ಎಲ್ಲ ಕೊಡ್ತಾರೆ. ನಾವು ಹಾಗಾಗಿ ನಾನು, ನನ್ನ ಪತ್ನಿ ಮತ್ತು ನಮ್ಮ ಮಗಳು ಅಲ್ಲಿಗೆ ಹೋದ್ವಿ. ನಾಸಾದಲ್ಲಿ ಅಲ್ಲಿ ನ್ಯೂಯಾರ್ಕಲ್ಲಿ ಗೋಡಾರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸ್ಟಡೀಸ್ ಅಂತಿದೆ ಒಂದು ಸಂಸ್ಥೆ. ಅದು ಗೋಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಂತ, ಅದು ವಾಷಿಂಗ್ಟನ್ DC ಹತ್ತಿರ ಇರುವಂಥದ್ದು. ಅದರದ್ದೇ ಒಂದು ಬ್ರಾಂಚ್ ನ್ಯೂಯಾರ್ಕ್ ನಗರದಲ್ಲೇ ಇದೆ. ಹಾಗಾಗಿ ಅಲ್ಲಿ ನನಗೆ ಈ ಸಂಶೋಧನೆಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ನಾನು ಸಂಶೋಧನೆ ಮಾಡಿದೆ. ಏನು ನಾನು ಪ್ರಪೋಸಲ್ ಕೊಟ್ಟಿದ್ನಲ್ಲ ಆ ರೀತಿಯನ್ನು ಮಾಡಿ ಅವರಿಗೆ ಅದನ್ನು ಕೊಟ್ಟೆ. ಆಮೇಲೆ ಅದರ ಆಧಾರದಲ್ಲಿ ಇನ್ನೂ ಅನೇಕ ಸಂಶೋಧನಾ ಲೇಖನಗಳನ್ನು ಪ್ರಕಟ ಮಾಡಿದೆ. ಅದು ಅಲ್ಲದೆ ಅದರ ಆಧಾರದಲ್ಲಿ ಕೆಲವು PhD ವಿದ್ಯಾರ್ಥಿಗಳಿಗೂ ಕೂಡ ನಾನು ಮಾರ್ಗದರ್ಶನ ಮಾಡಿದೆ. ಹಾಗೆ ನನ್ನ ಈ ಸಂಶೋಧನೆ ಮುಂದುವರಿಸಲು ತುಂಬ ಸಂತೋಷ ಆಯಿತು. ಅದರಿಂದ ಕೆಲವು ಸಂಶೋಧನಾ ವಿದ್ಯಾರ್ಥಿಗಳಿಗೂ ಕೂಡ ಸಂಶೋಧನೆ ನೀವು ಮಾಡುವುದರೊಟ್ಟಿಗೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಗೈಡ್ ಆಗಿಯೂ ಕೂಡ ಕೆಲಸ ಮಾಡಿದ್ರಿ. ಇನ್ನು ಸಂಶೋಧನಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಎರಡನ್ನೂ ಸಮ್ಮಿಳಿತವಾಗಿ ಮಾಡಿಕೊಳ್ಳೋದು ಬಹಳ ಕಷ್ಟ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ತಮಗೆ ಅದೇನು ಅಂತ ಕಷ್ಟ ಅಂತ ಅನಿಸ್ಲಿಲ್ವಾ? ಅದು ಕಷ್ಟ ಅಂತ ಅನಿಸ್ಲಿಲ್ಲ. ಅದು ಅಲ್ಲದೆ ನನಗೇನು ಅನಿಸ್ತಾ ಅಂದರೆ ಅವುಗಳೆರಡರ ನಡುವೆ ಏನೋ ಒಂದು ಸಂಬಂಧನೂ ಇರ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಹಾಗಾಗಿ ನನಗೇನದು ಒಂಥರ ವಿಚಿತ್ರ ಅಂತ ಅನಿಸ್ಲಿಲ್ಲ. ಆ ನಂತರದಲ್ಲಿ ಈ ಎರಡರ ಸಮ್ಮಿಳನದೊಟ್ಟಿಗೆ
ಪುನಃ ಮತ್ತೆ ನಾನು ಶಿವಮೊಗ್ಗಕ್ಕೆ ಬರ್ತೇನೆ. ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯಲ್ಲಿ ತಾವೂ ಕೂಡ ಕುಲಪತಿಗಳಾಗಿ ಕೆಲಸವನ್ನು ಮಾಡಿದ್ರಿ. ಆ ಅನುಭವ ಹೇಗಿತ್ತು? ಅದು ಕೂಡ ಒಂದು ವಿಶೇಷವಾದಂಥ ಅನುಭವ. ಒಂದು ನಾವು ಪ್ರಾರಂಭ ಮಾಡಿದ ಏನಂದರೆ ಅಷ್ಟೇ ಟೀಚರ್ ಮಾಡಿದ್ದು, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ. ವಿದ್ಯಾರ್ಥಿಗಳು ಕಲಿತಾರೆ, ನಾವು ಕಲಿಸ್ತಾರೆ, ಆ ಥರ ಇದೆ. ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗೋದಂದರೆ ಅಲ್ಲಿ ಯಾವ ರೀತಿ ಕಲಿಕೆ ಮತ್ತು ಹೇಗೆ ಕಲಿಸುವ ವಿಧಾನ, ಅದಕ್ಕೆ ಸಂಬಂಧಿಸಿದ್ದನ್ನು ಹೇಗೆ ಅದನ್ನೆಲ್ಲ ನಾವು ಅದನ್ನು ಸುಧಾರಣೆ ಮಾಡ್ಬೋದು ಎಂಬುದರ ಕುರಿತಾಗಿಯೂ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಇದು ಜಾಸ್ತಿ ಆಗಿರುತ್ತೆ ನಮಗೇನು ಅಡ್ಮಿನಿಸ್ಟ್ರೇಷನ್ ವರ್ಕ್ ಇದೆಯಲ್ಲ, ಅಡ್ಮಿನಿಸ್ಟ್ರೇಷನ್ ವರ್ಕೇ ಜಾಸ್ತಿ ಅಲ್ಲಿ. ಆದರೆ ಅದರ ಮೂಲ ಉದ್ದೇಶ ಅಂತಂದರೆ ಕಲಿಸುವುದು, ಅದರ ಕುರಿತಾಗಿ ಇರುವಂಥದ್ದು. ಅದು ನಮಗೆ ಇರುವಂಥದ್ದೆಲ್ಲ ಅಡ್ಮಿನಿಸ್ಟ್ರೇಷನ್ ವರ್ಕಲ್ಲಿ. ಹಾಗಾಗಿ ಆ 4 ವರ್ಷ ನಾನು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ವರ್ಕ್ಗೆ ಮಾಡಬೇಕಾಯ್ತು. ಅದರಲ್ಲೂ ನನಗೆ ಒಂದು ರೀತಿಯ ಸಂತೋಷನೇ ಆಯಿತು. ಅಲ್ಲಿ ನಾವು ಹೋದಾಗ ಅಲ್ಲಿ ಇದ್ದದ್ದು ಆಗ ಕುವೆಂಪು ವಿಶ್ವವಿದ್ಯಾನಿಲಯವನ್ನು 1 ಬಿಲ್ಡಿಂಗ್ ಯೂನಿವರ್ಸಿಟಿಯಿಂದ ಕರೀತಾ ಇದ್ರು. ಯಾಕಂದರೆ ಅಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಇತ್ತಾಗ, ಅಷ್ಟು ಇನ್ನಿರಲಿಲ್ಲ. ಈಗಿನ ಥರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಇಷ್ಟೇ ಇರಲಿಲ್ಲ. ನಾನು 2002ರಲ್ಲಿ ಅಲ್ಲಿಗೆ ಹೋದ್ದು. 2002ರಲ್ಲಿ ಹೋದಾಗ ಎಲ್ಲ ಅದನ್ನು ಕರಿತಾ ಇದ್ದು 1 ಬಿಲ್ಡಿಂಗ್ ಯೂನಿವರ್ಸಿಟಿ ಅಂತ ಇದ್ದದ್ದು. ಆಮೇಲೆ ಆಗ ಅದಕ್ಕೆ ಆ ಸಮಯದಲ್ಲಿ ಪ್ರವೀಣ್ ಚಂದ್ರ ಪಾಂಡೆ ಅಂತ ನಮಗೆ ರಿಜಿಸ್ಟ್ರಾರ್ ಆಗಿದ್ದರು. ಅವ್ರಿಗೂ ನಮಗೂ ಒಳ್ಳೆಯ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಹೌದು, ಕೋಆರ್ಡಿನೇಷನ್ ಇತ್ತು. ನಾವು ಏನು ಯೋಚನೆ ಮಾಡ್ತಿದ್ದೋ ಅದನ್ನು ಅವರು ಕೂಡ ಯೋಚನೆ ಮಾಡ್ತಿದ್ವಿ. ಹಾಗಾಗಿ ನಾವು ವಿಚಾರ ವಿನಿಮಯ ಮಾಡಿಕೊಂಡು ಈ ವಿಶ್ವವಿದ್ಯಾನಿಲಯವನ್ನು ನಾವು ಬೆಳೆಸಬೇಕು, ಇದಕ್ಕೆ ಏನೆಲ್ಲ ಕೊರತೆ ಇದೆ, ಏನೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಮುಂದೆ ಬೇಕಾಗುತ್ತೆ ಅಂತೆಲ್ಲ ಇದು ಮಾಡಿ ಅನೇಕ ಕಟ್ಟಡಗಳನ್ನು ನಾವು ಕಟ್ಟಿಸಿ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕೂಡ ಹೆಚ್ಚು ಮಾಡಿ ನಮ್ಮ ಈ ಮಲೆನಾಡಿನ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲವಾಗೋ ರೀತಿ ಹೊಸ ಹೊಸ ಬ್ರಾಂಚ್ಗಳನ್ನೆಲ್ಲ ತೆಗೆದ್ವಿ. ಆರಂಭಿಕ ಹಂತದಲ್ಲಿ ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಆ ಸಮಯದಲ್ಲಿ ತಾವು ಕಷ್ಟಗಳನ್ನು ನಿಭಾಯಿಸಿ ಆ ಯೂನಿವರ್ಸಿಟಿಯ ಮುಖ್ಯಸ್ಥರ ಸ್ಥಾನವನ್ನು ನಿರ್ವಹಿಸಿ ಯಶಸ್ವಿಯಾಗಿ ಇಂದಿಗೂ ಕೂಡ ಕುವೆಂಪು ಯೂನಿವರ್ಸಿಟಿ ಬಹಳ ಅತ್ಯುನ್ನತವಾದಂಥ ಯೂನಿವರ್ಸಿಟಿ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಇನ್ನು ಬಹಳ ವಿಶೇಷ ಡಾಕ್ಟರ್ ಚಿದಾನಂದ ಗೌಡ್ರು, ನಮಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಕನಸು, ನಾನು IITಯಲ್ಲಿ ಓದಬೇಕು. ಅದರಲ್ಲೂ ಕೂಡ ಇತ್ತೀಚಿನ ದಿನದಲ್ಲಿ IIT ಬಾಂಬೆದಲ್ಲಿ ಓದಬೇಕು ಅನ್ನೋದು ಪ್ರತಿಯೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಒಂದು ಕನಸಾಗಿರುತ್ತೆ. JEEಯಲ್ಲಿ 1ರಿಂದ 100ರ ಒಳಗಡೆ ರ್ಯಾಂಕ್ ಬಂದವರಿಗೆ ಮಾತ್ರ ಆ IIT ಬಾಂಬೆಯಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಇರುವಂತಹ ಒಂದು ಸಂಸ್ಥೆಯಲ್ಲಿ ತಾವು ಕೆಲಸವನ್ನು ಮಾಡಿದ್ದೀರಿ. IIT ಬಾಂಬೆಯಲ್ಲಿ ನಾನು ಅಲ್ಲ ಇದಾಗಿದೆ ಎಂಥದ್ದು ಬೋರ್ಡ್ ಆಫ್ ಗವರ್ನರ್ಸ್ ಅಂತಿದೆ. ನಾನು ಇಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿ ಆಗಿದ್ದಾಗ ನಾನು ಅಲ್ಲಿ ಬೋರ್ಡ್ ಆಫ್ ಗವರ್ನರ್ಸ್ ಮೆಂಬರ್ ಆಗಿದ್ದೆ. ನಾನು ಅಲ್ಲಿ ಈಗ ಇಲ್ಲಿ ಸಿಂಡಿಕೇಟ್ ಮೆಂಬರ್ಗಳು ಇರ್ತಾರಲ್ಲ, ಹಾಗೆ ನಾನು ಅಲ್ಲಿ ಬಾಂಬೆ IITಯ ಇದು ಮೆಂಬರ್ ಆಗಿದ್ದೆ. ಇದು ಬೋರ್ಡ್, ಅದಕ್ಕೆ ಸಿಂಡಿಕೇಟ್ ಅಂತ ಕರೆಯಲ್ಲ, ಅದು ಬೋರ್ಡ್ ಆಫ್ ಗವರ್ನರ್ಸ್ ಅಂತ ಏನೋ ಕರೀದೆ. ನಾನು ಬೋರ್ಡ್ ಆಫ್ ಗವರ್ನರ್ಸ್ ಮೆಂಬರ್ ಆಗಿದ್ದೆ ನಾನು. ಹಾಗಾಗಿ ಅಲ್ಲಿ 2-3 ವರ್ಷ ನಾನು ಅಲ್ಲಿ ಇದ್ದೆ. ಅಂದರೆ ಅದು ಮೀಟಿಂಗ್ ಆದಾಗ ಹೋಗ್ತಿದ್ದೆ, ಅಲ್ಲಿ ನಮ್ಮ ಸಲಹೆಗಳನ್ನು ತೆಗೆದುಕೊಂಡು ಆ ಸಂಸ್ಥೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇತ್ತು. ಯಾಕಂದ್ರೆ ಬಹಳಷ್ಟು ಜನರಿಗೆ IIT ಬಾಂಬೆದಲ್ಲಿ ಓದಬೇಕು ಅನ್ನೋದು ಕನಸು. ಆದರೆ IIT ಬಾಂಬೆ ಸಂಸ್ಥೆ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನುವಂತಹ ಸಲಹಾ ಮಂಡಳಿಯಲ್ಲಿ ತಾವು ಇದ್ರಿ. ಸಲಹಾ ಮಂಡಳಿಯಲ್ಲಿ ತಾವಿದ್ರಿ. ಅದೇ ರೀತಿಯಲ್ಲಿ ತಮ್ಮ ಒಂದು ಬಯೋಡೇಟಾವನ್ನು ನೋಡ್ತಾ ಹೋದರೆ ತಾವು ಶಿಕ್ಷಣ ಕ್ಷೇತ್ರದ ಈ ಒಂದು ಶಿಕ್ಷಕರಾಗಿ ವೈಸ್ ಚಾನ್ಸಲರ್ ವರೆಗಿನ ಎಲ್ಲ ಹುದ್ದೆಗಳನ್ನು ಕೂಡ ಅಲಂಕರಿಸಿದವರು. ನಿಮಗೆ ಆಸ್ ಎ VC ಆಗಿ ಖುಷಿ ಕೊಡುತ್ತಾ, ಆಸ್ ಎ ಟೀಚರ್ ಆಗಿ ಖುಷಿ ಕೊಡುತ್ತೆ? ಎರಡೂ ಖುಷಿ ಕೊಡುತ್ತೆ. ಅದು ಒಂದು ಕಲಿಸುವಾಗ ಅದೊಂದು ಸಂತೋಷ ಸಿಗುತ್ತೆ. ನಾವೇನೋ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿದ್ವಿ, ಅದರಿಂದ ಅವರಿಗೆ ಜ್ಞಾನ ಪಡ್ಕೊಂಡ್ರು ಅವರು ಅಂತ, ಆ ರೀತಿಯ ಖುಷಿ ಆಗುತ್ತೆ. ಇಲ್ಲಿ ನಾವು ಕುಲಪತಿ ಆಗಿದ್ದಾಗ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಅನೇಕ ಯೋಜನೆಗಳನ್ನು ನಾವು ಸಫಲವಾಗಿ ನಾವು ಸಾಧಿಸಿದ್ದೇವೆ, ಆ ರೀತಿಯ ಸಂತೋಷ ಬರುತ್ತೆ. ಹಾಗಾಗಿ ನನಗನ್ನಿಸ್ತದೆ ನಾವು ಯಾವ ಕೆಲಸ ಮಾಡಿದರೂ ಕೂಡ ಅದನ್ನು ನಾವು ಮನಪೂರ್ವಕವಾಗಿ ಮಾಡಿದರೆ ಅದನ್ನು ಸಂತೋಷ ಪಡೆಯೋಕ್ಕೆ ಸಾಧ್ಯ ಆಗತ್ತೆ ಅಂತ ನನಗೆ ಅನಿಸ್ತಾ ಇದು. ಆ ಕೆಲಸ ಈ ಕೆಲಸ ಅಂತಿಲ್ಲ, ಏನು ಕೆಲಸ ಮಾಡಿದರೂ ಆ ಥರ ಸಂತೋಷ ಆತ್ಮತೃಪ್ತಿ ಬರುತ್ತೆ. ನಾವು ನಮ್ಗೆ ಏನು ಕೆಲಸ ಮಾಡ್ತೀವೋ ಅದನ್ನು ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಷ್ಠೆಯಿಂದ ಮಾಡಿದರೆ ನಮ್ಗೆ ಆತ್ಮತೃಪ್ತಿ ಬರುತ್ತೆ. ಈ ಒಂದು ಸಂದೇಶವನ್ನು ನಮ್ಮ ಎಲ್ಲ ಕೆಳಗರಿಗೆ ಹೇಳಿದಿರಿ ಡಾಕ್ಟರ್ ಚಿದಾನಂದ ಗೌಡ ಅವರೇ. ತಾವು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಂಥವ್ರು, ಹಾಗೇನೆ ವಿವಿಧ ದೇಶಗಳಲ್ಲಿ ಸುತ್ತಿ ಅಲ್ಲಿಯ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಂಥವ್ರು. ಎಲ್ಲವನ್ನ ಸುತ್ತಿ ನೋಡಿದಾಗ ನಮ್ಮದು ಚೆನ್ನಾಗಿದೆ ಅಂತ ಅನ್ಸುತ್ತಾ? ಚೆನ್ನಾಗಿದೆ ಅಂತ ನೀವು ಕೇಳಿದರೆ ಹೌದು ಮತ್ತು ಅಲ್ಲ ಅಂತ ಎರಡೂ ಉತ್ತರನೂ ಕೊಡಬೇಕಾಗುತ್ತೆ. ಹೌದು ಅಂತ ಉತ್ತರ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ನಮ್ಮ ದೇಶದಲ್ಲಿ ಥಿಯರಿ ಅಂತಿದೆ ಅಲ್ಲ, ಥಿಯರಿ ಮತ್ತು ಯಾವುದೋ ಒಂದು ವಿಷಯ ತಗೊಂಡು ಥಿಯರಿ ಮತ್ತು ಪ್ರಾಕ್ಟಿಕಲ್ಸ್ ಅಂತಿದೆ. ಈಗ ಥಿಯರಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೀವಿ ನಮ್ಮ ದೇಶದಲ್ಲಿ. ಥಿಯರಿ ಅವ್ರಿಗೆ ತುಂಬ ಥಿಯರಿ ಗೊತ್ತಿರುತ್ತೆ ಅವನಿಗೆ,
ಆದರೆ ಅದನ್ನು ಏನೋ ಒಂದನ್ನು ಇದನ್ನು ಥಿಯರಿಯನ್ನು ಉಪಯೋಗಿಸ್ಬಿಟ್ಟು ಮಾಡು ಅಂತಂದರೆ ಅವ್ರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ, ಇರಲ್ಲ. ಆದರೆ ಬೇರೆ ದೇಶಗಳಲ್ಲಿ ನಾನು ನೋಡಿದಾಗೆ ಅಮೇರಿಕ ಮೊದಲಾದ ದೇಶಗಳಲ್ಲಿ ಅವರು ಥಿಯರಿಗೆ ಜೊತೆನೇ ಅಷ್ಟೇ ಮಹತ್ವವನ್ನು ಅವರು ಪ್ರಾಕ್ಟಿಕಲ್ಸ್ ಕೂಡ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಏನಾಗಿರುತ್ತೆ ಅಂದರೆ ಥಿಯರಿಯಲ್ಲೂ ಅವರಿಗೆ ಒಳ್ಳೆಯ ಜ್ಞಾನ ಇರುತ್ತೆ, ಈ ಪ್ರಾಕ್ಟಿಕಲ್ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಸರಿಯಾದ ಒಳ್ಳೆಯ ಜ್ಞಾನ ಇರುತ್ತೆ. ಹಾಗಾಗಿ ಅದರಿಂದ ಹೆಚ್ಚು ಪ್ರಯೋಜನ ಆಗುತ್ತೆ. ಹಾಗಾಗಿ ನಮ್ಮ ವಿದ್ಯಾಭ್ಯಾಸ ಕ್ರಮದಲ್ಲಿ ಆ ಥರ ಥಿಯರಿ ಜೊತೆ ನಾವು ಈ ಪ್ರಾಕ್ಟಿಕಲ್ಸನ್ನು ಕೂಡ ಸೇರಿಸಿಕೊಳ್ಬೇಕಾಗುತ್ತೆ. ಈಗ ನಡೆಯುತ್ತಿರುವಂತಹದರಲ್ಲಿ ಥಿಯರಿಯಷ್ಟೇ ಪ್ರಾಮುಖ್ಯತೆಯನ್ನ ಪ್ರಾಕ್ಟಿಕಲ್ಗೂ ಕೊಟ್ಟಾಗ ಶಿಕ್ಷಣ ವ್ಯವಸ್ಥೆಯನ್ನ ಸಬಲ ಮಾಡೋದಕ್ಕೆ, ಸದೃಢ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತಾವು ಸುಮಾರು 11 ಕನ್ನಡ ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ. ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಹೆತ್ತ ಮಕ್ಕಳಿಗೆ ಯಾವ ಮಗು ಇಷ್ಟ ಅಂತಂದ್ರೆ ಎಲ್ಲ ಮಗು ಅಂತ ಹೇಳ್ಬಿಡ್ತಾರೆ. ಆದ್ರೂ ಒಂದು ಪ್ರಶ್ನೆ ನಿಮಗೆ, ನೀವು ಬರೆದಂತ 11 ಪುಸ್ತಕದಲ್ಲಿ ನಿಮಗೆ ಅತಿ ಇಷ್ಟವಾದದ್ದು ಯಾವುದು? ಬದುಕು ಬೆಳಕು ಚುಟುಕು ಅಂತ 2 ವರ್ಷ ಇದೆ. ಅದು 2 ವಾಲ್ಯೂಮ್ 1 and ವಾಲ್ಯೂಮ್ 2 ಇದೆ. ಅದು ತುಂಬ ಪ್ರಿಯವಾದ. ಯಾಕಂತಂದರೆ ಅದು ನಾನು 2 ಪತ್ರಿಕೆಗಳಲ್ಲಿ ನಿರಂತರವಾಗಿ ಒಂದು 5-6 ವರ್ಷ ಆ ಲೇಖನಗಳನ್ನು ತಪ್ಪದೆ ಬರಿತಾ ಇದ್ದೆ. ಈಗಲೂ ಬರಿತಾ ಇದ್ದೀನಿ. ಈಗಲೂ ಒಂದು ಕಸ್ತೂರಿ ಅಂತ ಒಂದು ಅಲ್ಲಿ ಸುಮಾರು 6 ವರ್ಷಗಳಿಂದ ಪ್ರತಿ ತಿಂಗಳು ಕಳಿಸ್ತಿದ್ದೇನೆ ಒಂದು ಲೇಖನ. ಅದೇ ರೀತಿ ಮಂಜುವಾಣಿ ಅಂತ ಧರ್ಮಸ್ಥಳದಿಂದ ಒಂದು ಪತ್ರಿಕೆ ಹೊರಡುತ್ತೆ. ಅದು ಅಲ್ಲಿಗೂ ಕೂಡ ಒಂದು 4-5 ವರ್ಷಗಳಿಂದ ಪ್ರತಿ ತಿಂಗಳು ಒಂದೊಂದು ಲೇಖನ ಕಳಿಸ್ತೇನೆ. ಯಾವ ಥರ ಅಂದರೆ ಬದುಕು ಬೆಳಕು ಅಂತಂದರೆ, ಬದುಕು ಅಂದರೆ ಆ ಬದುಕು ಒಂದು ನಿಜವಾದ ಬದುಕು. ಯಾವುದೋ ಒಬ್ಬ ವಿಜ್ಞಾನಿ ಆಗಿರ್ಬೋದು, ಅವನ ಮಹತ್ವದ ಕವಿ ಆಗಿರ್ಬೋದು, ಅವನ ಜೀವನಕ್ಕೆ ಸಂಬಂಧಪಟ್ಟ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಉದಾಹರಣೆಗೆ ಐನ್ಸ್ಟೀನ್ ತಗೊಂಡ್ರೆ, ಐನ್ಸ್ಟೀನ್ ಕುರಿತಾದ ಒಂದು ಘಟನೆಯದು ನಿಜವಾದ ಚಿತ್ರಣ ಬರುತ್ತೆ ಅಲ್ಲಿ. ಅದು ಬದುಕು, ಅವನ ಐನ್ಸ್ಟೀನ್ ಬದುಕು. ಅದೇ ಆಧಾರದಲ್ಲಿ ಆ ಬೆಳಕು, ಅದು ಏನು ಬೆಳಕನ್ನು ತೋರಿಸುತ್ತೆ ನಮಗೆ, ಅದನ್ನು ನಾವು ಏನು ಕಲಿಬೋದು ಹೇಳುತ್ತೆ. ಅದನ್ನು ಇದರಲ್ಲಿ ಅದು ಕತೆ, ಸಣ್ಣ ಕತೆ ಆದಮೇಲೆ ಏನು ಬೆಳಕು ಬೀರುತ್ತೆ ಅದು ಅಂತ ಅದನ್ನು ಬರಿತೀನಿ. ಅದರ ಕೆಲವು ಅಂಶಗಳನ್ನೆಲ್ಲ ನಾನು ವ್ಯಕ್ತಿತ್ವ ವಿಕಸನದ ಕುರಿತಾದ ಒಂದು ಪುಸ್ತಕ ಇದರಲ್ಲಿ ಸೇರಿಸಿದ್ದೀನಿ. ಇದು ಇತ್ತೀಚಿನ ದಿನದಲ್ಲಿ ಅತಿ ಅವಶ್ಯಕವಾಗಿ ಬೇಕಿರುವಂತಹ ಒಂದು ಪುಸ್ತಕನೂ ಹೌದು, ಮಾರ್ಗದರ್ಶನನೂ ಹೌದು. ಯಾಕಂತಂದ್ರೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಳ್ಳುವುದಕ್ಕೆ ಬೇರೆ ಬೇರೆ ಮಾರ್ಗಗಳಿರುತ್ತೆ. ಯಾವ ಮಾರ್ಗದಲ್ಲಿ ಹೋದರೆ ಅವನ ವ್ಯಕ್ತಿತ್ವ ವಿಕಸನ ಆಗಬಹುದು ಅನ್ನೋದನ್ನ ಹೇಳೋದು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತೆ. ಇದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ಅದ್ರಲ್ಲಿ ಕೆಲವು ಮಾತ್ರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ಯಾವುದು ಸಹಾಯ ಆಗುತ್ತೆ ಅಂತೇಳಿ ಅದರ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ಕೂಡ ನಾನು ಬರೆದಿದ್ದೀನಿ. ಅದು ಪುಸ್ತಕದವರು ಅದನ್ನು ಪ್ರಕಟ ಮಾಡಿದ್ದಾರೆ. ಅದು ಆಗ 2-3 ಮುದ್ರಣ ಕಂಡಿದೆ ಅಂತ ಕಾಣುತ್ತೆ ಅದು ಆ ಪುಸ್ತಕ. ಡಾಕ್ಟರ್ ಚಿದಾನಂದ ಗೌಡ್ರೆ, ತಾವು ಈ ರೀತಿಯಲ್ಲಿ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ತಮ್ಮ ಒಂದು ಹಿನ್ನೆಲೆಯೂ ಕೂಡ ಇದೆ ಅನ್ನೋದನ್ನು ನಮ್ಮ ಕೇಳೋರಿಗೆ ಹೇಳೋಣ. ತಮ್ಮ ತಂದೆಯವರು ವಿದ್ವಾನ್ ಕೊಳಂಬೆ ಪುಟ್ಟಣ್ಣಗೌಡ ಇವರು ಒಂದು ರೀತಿಯಲ್ಲಿ ಕನ್ನಡದ ಮೇಷ್ಟ್ರಾಗಿದ್ದು, ಯಕ್ಷಗಾನ ತಾಳಮದ್ದಲೆಯಲ್ಲಿ ಬಹಳ ಹೆಸರಾಂತ ಕಲಾವಿದರು ಕೂಡ ಆಗಿದ್ದರು. ಹಾಗೆಯೇ ಕನ್ನಡದ ಸಾಹಿತ್ಯದಲ್ಲಿ ಬಹಳ ಕೃಷಿ ಮಾಡಿದವರು. ಅವರ ಪುಸ್ತಕಗಳನ್ನು ಕೂಡ ತಾವು ಹೊರಗೆ ತಂದಿದ್ದೀರಿ ಅಂತ ಕೇಳಿದ್ದೀನಿ. ತಂದೆಯವರು ಅಚ್ಚಗನ್ನಡ ನುಡಿಕೋಶ ಅಂತ ಮಾಡಿದ್ದಾರೆ. ಬದುಕಿದಾಗ ಪ್ರಕಟ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಾನು ಮತ್ತು ನಮ್ಮ ತಂಗಿ ಸೇರಿ ಅವರು ತೀರು ಹೋದ ಮೇಲೆ ಅದನ್ನು ಪ್ರಕಟ ಮಾಡಿದ್ರು. ಅಚ್ಚಗನ್ನಡ ನುಡಿಕೋಶ ಅಂತ ಅದೊಂದು 5-6 ಮುದ್ರಣಗಳನ್ನು ಕಂಡಿದೆ ಅದು ನುಡಿಕೋಶ. ಆಮೇಲೆ ನಮ್ಮ ತಂದೆಯವರು ಅಚ್ಚಗನ್ನಡದಲ್ಲೇ 2 ಕಾವ್ಯಗಳನ್ನು ಬರೆದಿದ್ರು. ಅಂದರೆ ಅದರಲ್ಲಿ ಸಂಸ್ಕೃತ ಪದಗಳನ್ನು ಉಪಯೋಗಿಸದೆ ಅಚ್ಚಗನ್ನಡ ಶಬ್ದಗಳನ್ನು ಉಪಯೋಗಿಸಿ 2 ಕಾವ್ಯ, ಕಾಲೂರ ಚೆಲುವೆ ಅಂತ, ಆಮೇಲೆ ನುಡಿವಣಿಗಳು ಅಂತ ಇತ್ತು. ಅದನ್ನು ನಾವು ನಮ್ಮ ತಂಗಿ ಸೇರಿ ಅದನ್ನು ಸಂಪಾದನೆ ಮಾಡಿ ಅದನ್ನು ಪ್ರಕಟಿಸಿದ್ದೀವಿ. ಅದನ್ನು ಕೂಡ ಹಾಕಿದ್ದೀವಿ. ಗೂಗಲಲ್ಲಿ ಅದು ಲಭ್ಯ ಇದೆ. ಅದೆಲ್ಲ 2 ಈಗ ನೀವು ಗೂಗಲ್ ಅಂತ ಹೇಳಿರೋದ್ರಿಂದ ನಮಗೆ ಬಹಳ ಸಮಸ್ಯೆ ಇರೋದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕನ್ನಡ ಸಾಫ್ಟ್ವೇರ್ದು. ತಾವು ಆ ಕನ್ನಡ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಾಗೂ ಕೂಡ ಒಂದಿಷ್ಟು ಕೆಲಸವನ್ನು ಮಾಡಿದ್ದೀರಿ ಅಂತ ಕೇಳಿದ್ದೀವಿ ಡಾಕ್ಟರ್ ಚಿದಾನಂದ ಗೌಡ್ರೆ. ಹೌದು, ಅದು ಡಾಕ್ಟರ್ ವಿವೇಕರಯ್ಯ ಅವರು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಕುಲಪತಿಗಳಾಗಿದ್ದಾಗ ಅವರು ಈ ಕನ್ನಡದ ತಂತ್ರಾಂಶದ ಕುರಿತಾಗಿ ಕೆಲವು ಕೆಲಸ ಮಾಡಬೇಕು ಅಂತ ಹೇಳಿ ಬಯಸಿದ್ದರು. ಕುವೆಂಪು ಕನ್ನಡ ತಂತ್ರಾಂಶ. ಹೌದು. ಆಗ ಅಲ್ಲಿಗೆ ಆ ಒಂದು ಸಣ್ಣ ಸಮಿತಿ ಇತ್ತು. ಆ ಸಮಿತಿಯಲ್ಲೇ ನಾನು ಅಧ್ಯಕ್ಷನೂ ಏನೋ ಆಗಿದ್ದೆ. ಆ ಸಮಿತಿಯ ಮೂಲಕ ನಾವು ಕುವೆಂಪು ಕನ್ನಡ ತಂತ್ರಾಂಶ, ಆಮೇಲೆ ತೇಜಸ್ವಿ ಕನ್ನಡ ತಂತ್ರಾಂಶ ಅಂತ 2 ನಾವಲ್ಲಿ ಮಾಡಿದ್ವಿ. ಅದು ಈ ಕನ್ನಡವನ್ನು ನಾವು ಸುಲಲಿತವಾಗಿ ಕಂಪ್ಯೂಟರಲ್ಲಿ ಬರೆಯಲು
ತುಂಬ ಅಗತ್ಯವಾಗಿ ಬೇಕಾದಂಥ ಕೆಲವು ಅಕ್ಷರಗಳ ಇದನ್ನೆಲ್ಲ ಗಣಕ ಆ ಒಂದು ಕೀಪ್ಯಾಡ್ನಲ್ಲಿ ಹೌದು ಅಂತ ವಿವಿಧ ರೀತಿಯ ಆಕಾರದ ಚಿತ್ರ ಇದನ್ನೆಲ್ಲ ಫಾಂಟ್ಸ್ ಅಂತಾರಲ್ಲ, ಆ ಫಾಂಟ್ಸ್ ಮಾಡುವಂಥ ಇದಕ್ಕೆ ನಾವು ಅಲ್ಲಿ ಮಾಡಿದ್ವಿ. ಅದಾದ ಬಳಿಕ ಕನ್ನಡ ತಂತ್ರಾಂಶ ಸಮಿತಿ ಅಂತ ಕರ್ನಾಟಕ ಸರ್ಕಾರ ಮಾಡಿತ್ತು, ಕನ್ನಡ ಭವನದಲ್ಲಿ ಅದಿತ್ತು. ಅದರ ಸದಸ್ಯನೂ ನಾನು ಆಗಿದ್ದೆ. ಆಗಲೂ ಕೂಡ ಸ್ವಲ್ಪ ಈ ರೀತಿಯ ಕೆಲಸಗಳನ್ನೆಲ್ಲ ನಾವು ಮಾಡಿದ್ವಿ. ಹಾಗೆಯೇ ಕನ್ನಡ ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಒಂದು ಕ್ರಿಯೆಯನ್ನು ಮಾಡ್ತಿದ್ದಾಗಲೇ ಬಹಳಷ್ಟು ನ್ಯೂ ಇನಿಷಿಯೇಟಿವ್ ಯೂನಿವರ್ಸಿಟಿ ಲೆವೆಲಲ್ಲಿ ಆಗಬೇಕು ಅನ್ನೋದಕ್ಕೂ ಕೂಡ ತಾವು ಸಲಹಾ ಸಮಿತಿಯಲ್ಲಿದ್ರಿ. ನ್ಯೂ ಇನಿಷಿಯೇಟಿವ್ ಅಂತಂದ್ರೆ ಏನಾಗಬೇಕು ಅಂತ ತಮ್ಮ ಆಸೆ? ನ್ಯೂ ಇನಿಷಿಯೇಟಿವ್ ಅಂದರೆ ನೋಡಿ, ಈಗ ಉದಾಹರಣೆಗೆ ಈಗ ನ್ಯೂ ಎಜುಕೇಷನ್ ಪಾಲಿಸಿ NEP ಅಂತ ಬಂದಿದೆಯಲ್ಲ, ಇವರು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಾರಲ್ಲ, ಇದು ಬರೋಕ್ಕೆ ಮೊದಲೇ ಹೈಯರ್ ಎಜುಕೇಷನ್ ಕೌನ್ಸಿಲ್ ಅಂತಿದೆ ನಮ್ಮ ಕರ್ನಾಟಕ ಸರ್ಕಾರದ್ದು. ಅದರ ಸದಸ್ಯ ನಾನು ಆಗಿದ್ದೆ. ಆಗ ನಾನು ಅಲ್ಲಿ ಒಂದಿನ ಎಜುಕೇಷನ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿರ್ತಾರೆ. ಅವರ ಒಂದಿನ ನಿಂತು ಹೇಳಿದೆ ನಾನು, ಈ ಥರ ಈಗ ನಮ್ಮ ಏನೀಗ ಈ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಇದು ತುಂಬ ಹಳೆಯದು, ಒಂದು 50-60 ವರ್ಷದ ಹಿಂದಿಂದು. ಈಗೆಲ್ಲ ಜಗತ್ತಿನಾದ್ಯಂತ ತುಂಬ ಬದಲಾವಣೆ ಆಗ್ತಿದೆ. ಹಾಗಾಗಿ ನಮ್ಮ ಸಿಸ್ಟಮಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಬೇಕು. ಈ ಪದವಿ ಹಂತದಲ್ಲಿ ನಮ್ಮಲ್ಲಿ ಬರೀ 3 ವರ್ಷ ಇದೆ ನೋಡಿ, BSc ಇದೆಲ್ಲ 3 ವರ್ಷ ಇದೆ. ಅದರ ವಿಶ್ವದಾದ್ಯಂತ ಏನಾಗುತ್ತೆ ಅಂದರೆ ಅಲ್ಲಿ 4 ವರ್ಷ ಇರುತ್ತೆ. ಹಾಗಾಗಿ ನಮ್ಮ ಇಲ್ಲಿಯ ಭಾರತೀಯ ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗುತ್ತೆ ಅಲ್ಲಿಗೆ ಹೋದರೆ. ಅವರು ಕೆಲವರು ಸೆಲೆಕ್ಟೇ ಮಾಡಲ್ಲ. ನಿಮ್ಮದು ಹೌದು, ಮಾಸ್ಟರ್ ಡಿಗ್ರಿಗೆ ನಿಮ್ಮದು 3 ವರ್ಷದ್ದು ನೀವು ಮಾಡಿದರೆ, ಏನೋ ಸೋಷಿಯಾಲಜಿ ಇರ್ಬೋದು, ಯಾವುದೇ 3 ವರ್ಷ. ನಮ್ಮಲ್ಲಿ 4 ವರ್ಷದ್ದು ಮಾಡಿದರೆ ಅವರು ಮಾತ್ರ ನಾವು ಇದಕ್ಕೆ ಹೈಯರ್ ಸ್ಟಡೀಸ್ ತಗೋತೀವಿ ಅನ್ನೋ ಮಾತೆಲ್ಲ ಇದೆ. ಅದಲ್ಲದೆ ಹಾಗಾಗಿ ವಿಶ್ವದ ಎಲ್ಲ ದೇಶಗಳು ಆ ಥರ ಇದ್ದಾಗ, ಅಮೇರಿಕ ಯುರೋಪಲ್ಲೆಲ್ಲಿದ್ದಾಗ ನಾವು ಕೂಡ ಆ ಥರ ಮಾಡಬೇಕಾಗುತ್ತೆ. 4 ವರ್ಷ ಮಾಡಿದರೆ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅದಲ್ಲದೆ ಏನು ನಾವು ವಿಷಯಗಳಿದೆಯಲ್ಲ, ವಿಷಯಗಳಲ್ಲೂ ಕೂಡ ತುಂಬ ಈಗ ಪ್ರಗತಿಯಲ್ಲಾಗಿದೆ. ನಾವು ಹೊಸ ವಿಷಯಗಳನ್ನೆಲ್ಲ ಆಗಬೇಕು ಅಂತೇಳಿ, ಹಾಗೆ ಹೊಸ ಪದ್ಧತಿನ ತರಬೇಕಾಗತ್ತೆ ಅಂತ ನಾನು ಹೇಳಿದೆ ಅವರಿಗೆ. ಅದಕ್ಕೆ ಎಲ್ಲರೂ ಸದಸ್ಯರೆಲ್ಲ ಒಪ್ಕೊಂಡ್ರು, ಹೌದು ಅಂತೇಳಿ ಕೊನೆಗೆ ಅವರು ನೀವೇ ಅದಕ್ಕೆ ಅಧ್ಯಕ್ಷರಾಗಬೇಕು ಅಂತ ನನಗೆ ಹೇಳಿ ನಾವೆಲ್ಲ ಒಂದು ಪ್ರಪೋಸಲೇ ಕೊಟ್ಟಿದ್ವಿ. ಅದರಲ್ಲಿ ನಾನು, ಪ್ರೊಫೆಸರ್ ವೆಂಕಟರಾಮಯ್ಯನವರು, ತುಂಬ ಜನ ಎಲ್ಲ ಸದಸ್ಯರಿದ್ವಿ. ನಾವು ಎಲ್ಲರ ಜೊತೆ ಎಲ್ಲ ಮಾಡಿ ಒಂದು ಕೊಟ್ಟಿದ್ವಿ, ಈ ಥರ ಇರಬೇಕು ನಮ್ಮ ಏನು ವಿಧಾನ, ಪದವಿಯ ಶಿಕ್ಷಣ ವಿಧಾನ ಈ ರೀತಿ ಇರಬೇಕು ಅನ್ನೋದನ್ನೆಲ್ಲ ನಾವು ಕೊಟ್ಟಿದ್ವಿ. ಅದನ್ನು ನಾನು ಆಗ ಸೆಕ್ರೆಟರಿ ಅವರಿಗೆ ಅಲ್ಲಿಯ ಒಂದು PPT ಪ್ರೆಸೆಂಟೇಷನ್ ಕೂಡ ಮಾಡಿದೆ. ನೋಡಿ, ಇದರಿಂದ ಎಷ್ಟು ಅನುಕೂಲತೆ ಇದೆ, ಈಗೆಲ್ಲ ಮಾಡಬೇಕು ಅಂತ ಅವ್ರು ಹೇಳ್ತಾ ಹೋದೋದು. ತಾವು ಆವಾಗ ಹೇಳಿದಂತಹ ಈ ಒಂದು ಸೆಮಿಸ್ಟರ್ ಪದ್ಧತಿ ಇರಬಹುದು, ಇಲ್ಲ ಅಂತಂದ್ರೆ ಈ ಕ್ರೆಡಿಟ್ ಬೇಸ್ಡ್ ಎಕ್ಸಾಮಿನೇಷನ್ ಸಿಸ್ಟಮ್, ಅಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಅಂತಂದ್ರೆ ಈ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ PG ಡಿಗ್ರಿಯಲ್ಲಿ ತರುವಂತದ್ದು. ಆದ್ರೆ NEPಯಲ್ಲಿ ಅದು ಈಗ ಡಿಗ್ರಿ ಅಂಡ್ ಪ್ರೈಮರಿ ಲೆವೆಲ್ಗೆ ತರೋ ಒಂದು ಹಂತದಲ್ಲಿ ಬಂದಿದೆ. ಹೌದೌದು. ಅಲ್ಲಿಗ ನಾವು ಕೊಟ್ಟುವಲ್ಲ, ಪ್ರಪೋಸಲ್ ಕೊಟ್ಟುವಲ್ಲ, ಅದು ಕೊಟ್ಟಾಗ ಅದು ಎಲ್ಲ ಚೆನ್ನಾಗಿದೆ, ಅದನ್ನು ಮಾಡಲ್ಲ ಅಂತ ಹೇಳಿದ್ರೆ ಬರೀ ಅದು ಮುಂದೆನೇ ಹೋಗಲಿಲ್ಲ, ಹಾಗೆ ನಿಂತು ಹೋಯ್ತು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ನವರು ಆಮೇಲೆ ಬಂದರು. ಅದೆಲ್ಲ ಆ ಸೆಂಟ್ರಲ್ ಗೌರ್ಮೆಂಟ್ನ ಆ ಕಮಿಟಿಯಲ್ಲಿ ನಮ್ಮ ಕರ್ನಾಟಕದವರು ಒಂದಿಬ್ಬರು ಇದ್ದರು. ಅವ್ರನ್ನ ಕೇಳಿದೆ ನಾನು, ಇದನ್ನು ನಾವು ಕೊಟ್ಟಿದ್ದೀವಿ ಇದನ್ನು ಅಂತ. ಹೌದೌದು, ನೀವು ನಿಮ್ಮ ಇದನ್ನು ನಾವು ರೆಫರ್ ಮಾಡಿದ್ದೀವಿ, ಅಲ್ಲಿ ಮಾಡಿದ್ದೀವಿ ಅಂತೆಲ್ಲ ಅಂದರು ಅವರು. ಆಮೇಲೆ ನೋಡಿದೆ ನಾವು ಏನು ಬರೆದಿದ್ದು ನಮ್ಮ ಪ್ರಪೋಸಲ್, ಅದನ್ನೆಲ್ಲ ಅವರು ರೆಫರ್ ಮಾಡಿದರು, ಅದನ್ನೆಲ್ಲ ಒಳ್ಳೆ ಅಂಶಗಳನ್ನೆಲ್ಲ ಸೇರಿಸ್ಕೊಂಡಿದ್ರು. ಆ ಥರ ಇದು ಮಾಡಿದ್ವಿ. ನೋಡಿ, ಅಲ್ಲಿ ನಾವು ಇಲ್ಲಿ ಕೊಟ್ಟಿದ್ದು ಅಲ್ಲೇ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಅದು ಬಂದಿದೆ. ಅದು ನಮಗೆ ತುಂಬ ಸಂತೋಷ ಆಗಿದೆ. ಅದ್ರಲ್ಲಿ ಈಗ ಏನಾಗಿದೆ ಅಂದರೆ, ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅದನ್ನು ಅವರು ತಗೊಂಡಿಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಇಲ್ಲ, ನಾವು NEP ಅಂತ ಅದು ಏನೋ ತಗೊಂಡಿಲ್ಲ. ಒಳ್ಳೆಯ ಸಿಸ್ಟಮ್ ಎಲ್ಲಿದ್ರು ಕೂಡ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಹೌದು, ಅದರಲ್ಲಿ ರಾಜಕೀಯ ಏನಿಲ್ಲ. ಅದರಲ್ಲಿ ಒಂಥರ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಮುಖ್ಯ. ಆದರೆ ಅದನ್ನು ತಗೊಂಡಿಲ್ಲ. ಅದೇನೋ ಸ್ಟೇಟ್ ಲೆವೆಲ್ದು ಅಂತ ಏನೋ ಬೇರೆ ಬದಲಾವಣೆ ಮಾಡ್ಕೊಂಡಿದ್ದಾರಂತೆ. ಹೌದು, SCP ಅಂತ ಸ್ಟೇಟ್ ಅಂತ, ನ್ಯಾಷನಲ್ ಲೆವೆಲ್ ಮಾಡಿಲ್ಲ. SCP ಇಂದ ಮಾಡ್ಕೊಂಡಿದ್ದಾರೆ. ಅದು ತಿರ್ಗಾ 3 ವರ್ಷದ ಸಿಸ್ಟಮ್. ಅದೇ 3 ವರ್ಷ ಸಿಸ್ಟಮ್ ತುಂಬಾ ವಿಷಯಗಳಿವೆ. ಡಾಕ್ಟರ್ ಚಿದಾನಂದ ಗೌಡ್ರೆ, ತಮ್ಮ ಹತ್ರ ಮಾತನಾಡೋದು ಯಾವ ವಿಷಯದಲ್ಲಿ ಮಾತನಾಡಿಸ್ಬೇಕು ಅನ್ನೋದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸಾಹಿತ್ಯದಲ್ಲಿ ಮಾತಾಡಿಸ್ಲೋ, ಟೆಕ್ನಾಲಜಿಯಲ್ಲಿ ಮಾತಾಡಿಸ್ಲೋ, ಆಸ್ ಎ ಅಡ್ಮಿನಿಸ್ಟ್ರೇಟರ್ ಮಾತಾಡಿಸ್ಲೋ, ಯಾಕಂದ್ರೆ ಎಲ್ಲ ರಂಗದಲ್ಲಿಯೂ ಕೈ ಆಡಿಸಿದಂಥವ್ರು ತಾವು. ತಮಗೆ ಇಷ್ಟವಾದಂತಹ ರಂಗ, ಈಗ ನಾನು ಈ 3-4 ಹೇಳ್ಬಿಟ್ಟೆ, ಅದರಲ್ಲಿ ಯಾವುದು ಅಂತ ಹೇಳ್ತೀರಿ? ನೀವು ಮೊದಲೇ ಹೇಳಿದ್ರಲ್ಲ, ಒಂದು 3-4 ಜನ ಮಕ್ಕಳಿದ್ರೆ ಯಾರು ನಿಮಗೆ ಹೆಚ್ಚು ಪ್ರೇರು ಅಂತ ನಮಗೆ ಹೇಳೋಕ್ಕೆ ಆಗಲ್ಲ. ಹಾಗೆ ನಾನು ಅಧ್ಯಾಪಕನಾಗಿದ್ದಾಗೆ ಯಾವ ರೀತಿ ಸಂತೋಷ ಪಡ್ತೀನಿ, ಅದೊಂದು ರೀತಿಯ ಸಂತೋಷ. ಆಮೇಲೆ ವೈಸ್ ಚಾನ್ಸಲರ್ ಆಗಿದ್ದಾಗ ನಾನು ಇನ್ನೊಂದು ರೀತಿಯ ಸಂತೋಷ. ಅದಲ್ಲದೆ ಬೇರೆ ಇನ್ನೇನು ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಏನೋ ಒಂದು ಕೆಲಸ ಮಾಡಿದರೆ ಅದೊಂದು ಕೂಡ ಸಂತೋಷ. ಹಾಗಾಗಿ
ಅದು ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಅದೇ ಹೇಳಕ್ಕೆ ಆಗಲ್ಲ. ಅದು ಆದರೂ ನನಗಂತೂ ಸಾಧ್ಯ ಆಗ್ತಿಲ್ಲ. ಡಾಕ್ಟರ್ ಚಿದಾನಂದ ಗೌಡ ಅವರೇ, ತಾವು ಹಲವು ರಂಗಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೀರಿ. ಈಗ ನಾನು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗ ಹೇಳೋದಿದ್ರೆ ಪುಟಾಣಿಗಳ ವಿಜ್ಞಾನ ಪದ, ಎಂಜಿನಿಯರಿಂಗ್ ಗೀತೆಗಳು, ವಿಜ್ಞಾನ ವಚನ, ಪತ್ತೇದಾರಿ ಪದ್ಯ, ಹಾಗೆಯೇ ಕಂಪ್ಯೂಟರ್ನ ಕನ್ನಡದಲ್ಲಿಯೇ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದ್ದು, ಇವೆಲ್ಲವೂ ಕೂಡ ತಾವು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಅಪಾರ ಕೊಡುಗೆ. ಹಾಗೆಯೇ ತಮಗೆ ಈಗಾಗಲೇ 1986ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಬಂದಿದೆ. ಹಾಗೆಯೇ 1995ರಲ್ಲಿ ಎಂ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಅವಾರ್ಡ್ ಕೂಡ ಸಿಕ್ಕಿದೆ. ಹೀಗೆ ಹಲವು ಪ್ರಶಸ್ತಿ ಪುರಸ್ಕೃತ ಭಾಜನರಾಗಿದ್ದೀರಿ. ತಮ್ಮ ವಿಜ್ಞಾನ ಕ್ಷೇತ್ರದಲ್ಲಂತೂ, ಅದರಲ್ಲೂ ವಿಶೇಷವಾಗಿ ಕಂಪ್ಯೂಟರ್ ರಂಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಿಡಿದು ಹಲವಾರು ಕ್ಷೇತ್ರಗಳಲ್ಲಿ ತಾವು ಕಂಪ್ಯೂಟರ್ ಕ್ಷೇತ್ರದಲ್ಲಿಯೂ ಕೂಡ ಕೈಯಾಡಿಸಿದಂಥವರು. ತಾವು ಕಂಪ್ಯೂಟರ್ ವಿಜ್ಞಾನಿಯೂ ಕೂಡ ಹೌದು, ಅದೇ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಸಾಹಿತಿಗಳು ಕೂಡ ಹೌದು. ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಕೈಯಾಡಿಸಿರುವಂತಹ ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ಇನ್ನೂ ಕೂಡ ವೈಜ್ಞಾನಿಕ ಲೇಖನಗಳ ಕೊರತೆ ಎದ್ದು ಕಾಣ್ತಾ ಇದೆ. ವಿಜ್ಞಾನವನ್ನು ಕನ್ನಡದಲ್ಲಿ ಅರ್ಥೈಸುವುದಕ್ಕೆ ಇಂದಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಬಹಳಷ್ಟು ಏರಿಯಾಗಳಲ್ಲಿ. ಅದಕ್ಕೆ ಏನು ಮಾಡಬಹುದು ಅಂತ ಅನ್ಸುತ್ತೆ? ಈಗ ಯುರೋಪ್ ದೇಶಗಳನ್ನೆಲ್ಲ ತಗೊಂಡ್ರೆ ಅಲ್ಲಿ ಸಾಮಾನ್ಯವಾಗಿ ಅವರ ಭಾಷೆಯಲ್ಲೇ, ಈಗ ಇಟಲಿ ಇದ್ದರೆ ಇಟಾಲಿಯನ್ ಭಾಷೆ, ಫ್ರಾನ್ಸ್ ಆದರೆ ಫ್ರೆಂಚ್ ಭಾಷೆಯಲ್ಲೇ ಅವರು ಪ್ರಾರಂಭದಲ್ಲೇ ಕಲಿಸ್ತಾರೆ. ಅಂದರೆ ಯೂನಿವರ್ಸಿಟಿ ಲೆವೆಲ್ಗೆ ಹೋದಾಗ ಅವರು ಇಂಗ್ಲೀಷ್ ಪುಸ್ತಕಗಳನ್ನು ಕೂಡ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಅವರಿಗೆ ಒಂಥರ ಫ್ರಾನ್ಸ್ ದೇಶವರು ಫ್ರೆಂಚ್ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವರಿಗೆ PhD ಲೆವೆಲ್ಗೆ ಬಂದರೂ ಅವ್ರಿಗೇನು ತೊಂದರೆ ಆಗಲ್ಲ ಫ್ರೆಂಚ್ ಭಾಷೆಯೆಲ್ಲ ಬರೀಬೇಕು ಅಂತದ್ದು. ಈಗ ಇಟಾಲಿಯನ್ ಭಾಷೆ ಆದರೆ ಅವ್ರಿಗೂ ಆ ಥರ ತೊಂದರೆ ಆಗಲ್ಲ, ಜರ್ಮನ್ ಭಾಷೆಯವರಿಗೂ ತೊಂದರೆ ಆಗಲ್ಲ. ನಮ್ಮಲ್ಲಿ ಏನಂದರೆ, ನಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಈ ಕರ್ನಾಟಕದವರು ಆಗಿದ್ರು ಕೂಡ ಕನ್ನಡ ಓದೇ ಇರಲ್ಲ, ಅವರು ಕನ್ನಡ ಓದೇ ಇರಲ್ಲ. ಆ ಥರ ನಮ್ಮ ಪದ್ಧತಿ ಆ ಥರ ಇದೆ. ಕೂಡ ಇಂಗ್ಲಿಷ್ ವ್ಯಾಮೋಹದ ಸಿಲುಕಿ ಕನ್ನಡ ನಮ್ಮ ಎಷ್ಟೋ ಜನ ಬಂಧುಗಳು ನೋಡಿದ್ದೀನಿ ನಾನು, ಅವರಿಗೆ ಕನ್ನಡ ಮಾತಾಡ್ತಾರೆ, ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಆ ರೀತಿ ಇದೆ. ಆದರೆ ಅಲ್ಲಿ ಒಂಥರ ಈ ಥರ ನಾವು ನೋಡಿ ನಾನೀಗ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, ಯಾವ 1ನೇ ತರಗತಿಯಿಂದ ಹಿಡಿದು SSLCವರೆಗೆ ಓದಿದೆ. PUCಯಲ್ಲಿ ಬಂದಾಗ ಇಂಗ್ಲೀಷ್ ಮಾಧ್ಯಮ, ಸೈಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರಲ್ಲಿ ಓದಿ ಇಂಗ್ಲೀಷ್ ಮಾಧ್ಯಮ. ಆಮೇಲೆ ಎಂಜಿನಿಯರಿಂಗ್ ಬಂದಾಗ ಇಂಗ್ಲೀಷ್ ಮಾಧ್ಯಮ. ಹಾಗಾಗಿ ನನಗೆ ಅದು ಎಲ್ಲೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಕನ್ನಡ ಮಾಧ್ಯಮದಲ್ಲಿ SSLCವರೆಗೆ ಓದಿ ಆಮೇಲೆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದರೆ ಅದು ಏನು ತೊಂದರೆ ಅಂತ ಅನಿಸಲ್ಲ. ನಮ್ಮ ಮಕ್ಕಳಿಗೆ ಏನಾಗಬೇಕಂದ್ರೆ, ಅವರು ನನ್ನ ದೃಷ್ಟಿಯಲ್ಲಿ 1ನೇ ತರಗತಿಯಿಂದ SSLCವರೆಗೂ ಅವರು ಕನ್ನಡ ಮಾಧ್ಯಮದಲ್ಲೇ ಓದಬೇಕು, ಮಾಡಬೇಕು. ಆದರೆ ಇಂಗ್ಲೀಷ್ ಚೆನ್ನಾಗಿ ಕಲಿಸ್ಬೇಕು ಅವರಿಗೆ. ಇಂಗ್ಲೀಷ್ ಚೆನ್ನಾಗಿ ಕಲಿಸಿದ್ರೆ ತೊಂದರೆ ಆಗಲ್ಲ. ಈಗ ನಾನು PUCಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದಾಗ ನನಗೆ ಏನು ಕಷ್ಟ ಆಗಲಿಲ್ಲ ಅಲ್ಲಿ. ಈಗ ನಮ್ಮಲ್ಲಿ ಎಷ್ಟೋ ಜನರಿಗೆ ಹೇಳ್ತೀವಲ್ಲ, ನಾವು ಮಾತನಾಡುವುದು ಇಂಗ್ಲೀಷ್ನಲ್ಲಾದ್ರೂ ಕೂಡ ಅರ್ಥ ಮಾಡಿಕೊಳ್ಳುವುದು ಮಾತೃಭಾಷೆಯಲ್ಲಿ ಅಂತ. ಹೌದು, ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳುವಾಗ ಮಾತನಾಡೋದಕ್ಕೆ ಮಾತ್ರ ಯಾಕೆ ಈ ಫ್ಯಾಷನ್ ಬೇಕು ಅನ್ನೋದನ್ನು ಕೂಡ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆಗೂ ಕೂಡ ತಮ್ಮ ಒಂದಿಷ್ಟು ಸಲಹೆಯನ್ನು ಈಗಾಗಲೇ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಹಲವು ಆಗೋದಿದೆ. ತಾವು ವಿವಿಧ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸಿರೋದ್ರಿಂದ ತಮ್ಮಿಂದ ಇನ್ನೊಂದಿಷ್ಟು ವೈಜ್ಞಾನಿಕ ಕನ್ನಡ ಲೇಖನಗಳನ್ನು ನಾನು ಶ್ರೋತೃಗಳ ಪರವಾಗಿ ಬಯಸ್ತಾ ಇದ್ದೀನಿ. ಡಾಕ್ಟರ್ ಚಿದಾನಂದ ಗೌಡ್ರೆ, ಮಾಡ್ತಾ ಇದ್ದೀನಿ ಸ್ವಲ್ಪ ಇದರ ಪ್ರಮಾಣದಲ್ಲಿ, ಅದನ್ನು ಮುಂದುವರಿಸ್ತೇನೆ ಖಂಡಿತ. ಯಾಕಂತಂದರೆ ತಾವು ಸಾಹಿತ್ಯದ ಗರಡಿಯಲ್ಲಿ ಪಳಗಿದವರು. ತಮ್ಮ ತಂದೆಯೂ ಕನ್ನಡ ಪಂಡಿತ, ಮಾವನವರು ಕೂಡ ಕನ್ನಡದ ಒಂದು ಅಪ್ರತಿಮ ಪ್ರತಿಭೆ. ಅದರೊಟ್ಟಿಗೆ ತಮ್ಮ ಪತ್ನಿಯೂ ಕೂಡ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ಕೈಯಾಡಿಸ್ತಿರೋರು. ಅವರು ಮಗಳು ಕೊಂಡ ಕುವೆಂಪು ಅಂತ ಒಂದು ಪುಸ್ತಕ, ಅವರು ಚಿಕ್ಕಂದಿನಿಂದ ಅವರು ತಂದೆಯವರು ನೋಡಿದೆಯಲ್ಲ. ಹೌದು, ಅವರ ಅನುಭವಗಳ ಮೂಸೆ ಕಟ್ಟು ಕೊಟ್ಟಿದ್ದಾರೆ ಅವರು. ಅಲ್ಲಿಯೂ ಕೂಡ ಸಾಹಿತ್ಯದ ಗಂಧ ಇದೆ. ಕನ್ನಡದ ಒಂದು ಅಂಕಣಗಳಲ್ಲಿರ್ಬೋದು ಅಥವಾ ಕನ್ನಡದಲ್ಲಿ ಒಂದಿಷ್ಟು ವೈಜ್ಞಾನಿಕ ಲೇಖನಗಳನ್ನು ತಮ್ಮಿಂದ ಅಪೇಕ್ಷೆ ಪಡ್ತಾನೆ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ನನಗೂ ಇಲ್ಲಿಗೆ ಬಂದು ತುಂಬ ಸಂತೋಷ ಆಗಿದೆ. 2002ರಲ್ಲಿ 2 ಬಾರಿ ಬಂದಿದ್ದೆ. ಈಗ 22 ವರ್ಷಗಳ ಬಳಿಕ ಬಂದು ನನಗೆ ತುಂಬ ಸಂತೋಷ ಆಗಿದೆ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಕುವೆಂಪು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಚಿದಾನಂದ ಗೌಡ ಅವರೊಂದಿಗೆ ವಿಶೇಷ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.